ಆತ್ಮೀಯ ವಿದ್ಯಾರ್ಥಿಗಳು, ಕಳೆದ ತರಗತಿಯಲ್ಲಿ ನಾವು ಅಧ್ಯಾಯ 4 ಭೂಸ್ವರೂಪಗಳು ಇದರಲ್ಲಿ ಶಿಥಿಲೀಕರಣದ ಅರ್ಥ, ಶಿಥಿಲೀಕರಣದ ಪ್ರಮುಖ ವಿಧಗಳಾದಂತಹ ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ ಹಾಗೂ ಜೈವಿಕ ಶಿಥಿಲೀಕರಣದ ಬಗ್ಗೆ ಬಹಳ ವಿವರವಾಗಿ ತಿಳ್ಕೊಂಡಿದ್ದೇವೆ. ಈಗಿನ ತರಗತಿಯಲ್ಲಿ ಭೂ ನಗ್ನೀಕರಣ ಮತ್ತು ನಗ್ನೀಕರಣದ ಕರ್ತೃಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಭೂಮಿಯ ಮೇಲ್ಭಾಗ ಯಾವಾಗಲೂ ಕೂಡ ಸ್ಥಿರವಾಗಿ ಇರುವುದೇ ಇಲ್ಲ. ನಿರಂತರವಾದಂತಹ ಬದಲಾವಣೆಯನ್ನು, ನಿರಂತರವಾದಂತಹ ಮಾರ್ಪಾಡನ್ನು ನಾವು ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೇವೆ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಹೆಚ್ಚಿನ ಬದಲಾವಣೆ ಕಾಣ್ತಾ ಇದೆ. ಪ್ರಮುಖವಾಗಿ ಈ ಒಂದು ಬದಲಾವಣೆಗೆ ಭೂಮಿಯ ಒಳಭಾಗದಲ್ಲಿ ಕಾರ್ಯಪ್ರವೃತ್ತವಾಗಿರುವಂತಹ ಶಕ್ತಿಗಳು ಹಾಗೂ ಭೂಮಿಯ ಮೇಲ್ಭಾಗದಲ್ಲಿ ಪ್ರಭಾವ ಬೀರುವಂತಹ ಶಕ್ತಿಗಳೇ ಕಾರಣ ಆಗ್ತವೆ. ಇದರ ನಾವು ಬಾಹ್ಯ ಶಕ್ತಿಗಳು ಮತ್ತು ಆಂತರಿಕ ಶಕ್ತಿಗಳು ಅಂತ ಹೇಳುವುದು. ಅಂದರೆ ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಪ್ರಭಾವ ಬೀರುವಂತಹ, ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಕಾರ್ಯಪ್ರವೃತ್ತವಾಗುವಂತಹ ಶಕ್ತಿಗಳಿಗೆ ಆಂತರಿಕ ಶಕ್ತಿಗಳು ಅಂತ ಹೇಳ್ತಾರೆ. ಸೊ ಇವುಗಳಲ್ಲಿ ಬಹಳ ಪ್ರಮುಖವಾಗಿ ಭೂಕಂಪ, ಜ್ವಾಲಾಮುಖಿಗಳು ಕಂಡುಬರುತ್ತವೆ. ಅದೇ ರೀತಿಯಾಗಿ ಭೂಮಿಯ ಮೇಲ್ಭಾಗದಲ್ಲಿ ಹೆಚ್ಚು ಪ್ರಭಾವ ಬೀರುವಂತಹ ಶಕ್ತಿಗಳಿಗೆ, ಭೂಮಿಯ ಮೇಲ್ಭಾಗದಲ್ಲಿ ಹೆಚ್ಚು ಕಾರ್ಯಪ್ರವೃತ್ತವಾಗುವಂತಹ ಶಕ್ತಿಗಳಿಗೆ ನಾವು ಬಾಹ್ಯ ಶಕ್ತಿಗಳು ಅಂತ ಕರೆಯುತ್ತೇವೆ. ಸೊ ಈ ರೀತಿಯಾಗಿ ಭೂಮಿಯ ಆಂತರಿಕ ಶಕ್ತಿಗಳು ಮತ್ತು ಭೂಮಿಯ ಬಾಹ್ಯ ಶಕ್ತಿಗಳ ನಿರಂತರವಾದಂತಹ ಪ್ರಭಾವದಿಂದಾಗಿ ಭೂಮಿಯ ಮೇಲ್ಭಾಗ ನಿರಂತರವಾದಂತಹ ಬದಲಾವಣೆಗೆ ಒಳಗಾಗ್ತಾ ಇರುತ್ತೆ. ಇಲ್ಲಿ ಭೂನಗ್ನೀಕರಣದ ಕರ್ತೃಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ಭೂನಗ್ನೀಕರಣ ಅನ್ನುವಂತಹ ಒಂದು ಕನ್ನಡ ಪದ ಏನಿದೆಯೋ ಇದರ ಒಂದು ರೂಪಾಂತರ, ಆಂಗ್ಲ ರೂಪಾಂತರ ಡೆನುಡೇಷನ್ ಅನ್ನುವಂತಹ ಒಂದು ಆಂಗ್ಲ ಪದ. ಅಂದ್ರೆ ಭೂನಗ್ನೀಕರಣ ಎಂಬಂತಹ ಕನ್ನಡ ಪದಕ್ಕೆ ಆಂಗ್ಲದ ರೂಪಾಂತರ ಡೆನುಡೇಷನ್. ಈ ಡೆನುಡೇಷನ್ ಎಂಬಂತಹ ಆಂಗ್ಲ ಪದ ಡೆನುಡೇ ಎಂಬಂತಹ ಲ್ಯಾಟಿನ್ ಪದದಿಂದ ಬಂದಿದೆ. ಅಂದ್ರೆ ಡೆನುಡೇಷನ್ ಎಂಬಂತಹ ಆಂಗ್ಲ ಪದ ಡೆನುಡೇ ಎಂಬಂತಹ ಲ್ಯಾಟಿನ್ ಪದದಿಂದ ಬಂದಿರುವುದು. ಡೆನುಡೇ ಅಂದ್ರೆ ಭೂಮಿಯ ಮೇಲ್ಭಾಗವನ್ನ ಸವೆಸುವಂತಹ ಅರ್ಥ ಅಥವಾ ಭೂಮಿಯ ಮೇಲ್ಭಾಗವನ್ನ ನಗ್ನಗೊಳಿಸುವಂತಹ ಅರ್ಥವನ್ನ ಕೊಡುವುದು. ಅಂದ್ರೆ ನಗ್ನೀಕರಣ ಅಂತ ಬಂದಾಗ ಭೂಮಿಯ ಮೇಲ್ಪದರದ ಶಿಲಾಭಾಗವನ್ನ ನಗ್ನಗೊಳಿಸುವಂಥದ್ದು ಅಥವಾ ಭೂಮಿಯ ಮೇಲ್ಪದರದ ಶಿಲಾಭಾಗವನ್ನ ಸವೆತಕ್ಕೆ ಒಳಪಡಿಸುವಂತಹ ಕ್ರಿಯೆ ಎಂಬಂತಹ ಅರ್ಥವನ್ನ ಕೊಡುವುದು. ಬಹಳ ಸರಳವಾಗಿ ಭೂಮಿಯ ಮೇಲ್ಭಾಗ ಸವೆತಕ್ಕೆ ಒಳಗಾಗುವಂಥದ್ದೇ ನಗ್ನೀಕರಣ ಅನ್ನುವಂಥದ್ದು ನಾವು ತಿಳ್ಕೋಬಹುದು. ಇಲ್ಲಿ ಈ ಭೂಮಿಯ ಮೇಲ್ಭಾಗ ಏನಿದೆ ಇದು ನಿರಂತರವಾದ ಬದಲಾವಣೆಗೆ, ಮಾರ್ಪಾಡಿಗೆ ಒಳಗಾಗಬೇಕು ಅಂದ್ರೆ ಈ ನಗ್ನೀಕರಣದ ಕರ್ತೃಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಅಂದ್ರೆ ಈ ಭೂಮಿಯ ಮೇಲ್ಭಾಗವನ್ನ ಸವೆಸುವಂತಹ ಕರ್ತೃಗಳು, ಭೂಮಿಯ ಮೇಲ್ಭಾಗವನ್ನು ನಗ್ನಗೊಳಿಸುವಂತಹ ಕರ್ತೃಗಳು ಯಾವುದಿದೆಯೋ ಅವೆಲ್ಲವೂ ನಾವು ನಗ್ನೀಕರಣದ ಕರ್ತೃಗಳು. ಅಂದ್ರೆ ಭೂಮಿಯ ಮೇಲ್ಭಾಗವನ್ನ ಸವೆಸುವಂತಹ ಶಕ್ತಿಗಳಿಗೆ, ಸವೆಸುವಂತಹ ಕರ್ತೃಗಳಿಗೆ ನಗ್ನೀಕರಣದ ಕರ್ತೃಗಳು ಅಂತ ಕರೆಯುವಂಥದ್ದು. ಪ್ರಮುಖ ನಗ್ನೀಕರಣದ ಕರ್ತೃಗಳು ಯಾವುವು? ನಾವು ಈಗ 5 ಪ್ರಮುಖವಾದಂತಹ ನಗ್ನೀಕರಣಗಳನ್ನ ಪಟ್ಟಿ ಮಾಡಿದ್ದೇವೆ. ಯಾವುದಾದ್ರೆ ಮೊದಲನೆಯ ನಗ್ನೀಕರಣದ ಕರ್ತೃ ನದಿಗಳು, 2ನೇದು ಅಂತರ್ಜಲ, 3ನೇದು ಹಿಮನದಿ, 4ನೇದು ಗಾಳಿ, 5ನೇದು ಅಲೆಗಳು, ಸಮುದ್ರದ ಅಲೆಗಳು. ಇವು 5 ಪ್ರಮುಖವಾದಂತಹ ನಗ್ನೀಕರಣದ ಕರ್ತೃಗಳು ಅಂತ ಹೇಳ್ಬೋದು. ಇಲ್ಲಿ ಮೊದಲನೆಯ ಒಂದು ನಗ್ನೀಕರಣದ ಕರ್ತೃ ತಗೊಂಡಾಗ ನದಿಗಳು. ಸಾಮಾನ್ಯವಾಗಿ ಈ ತೇವಯುತವಾದಂತಹ ಪ್ರದೇಶದಲ್ಲಿ ನದಿ ವ್ಯೂಹವನ್ನ, ನದಿಗಳನ್ನ ಹೆಚ್ಚಾಗಿ ಒಳಗೊಂಡಿರುವಂತಹ ಪ್ರದೇಶದಲ್ಲಿ ನದಿಗಳು ಪ್ರಮುಖ ನಗ್ನೀಕರಣದ ಕರ್ತೃವಾಗಿ ಕೆಲಸವನ್ನು ನಿರ್ವಹಿಸುತ್ತವೆ. ಅದೇ ರೀತಿಯಾಗಿ 2ನೇ ಒಂದು ನಗ್ನೀಕರಣದ ಕರ್ತೃ ಅಂತರ್ಜಲ. ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಈ ಅಂತರ್ಜಲ ಅನ್ನುವಂಥದ್ದು ಪ್ರಮುಖ ನಗ್ನೀಕರಣದ ಕರ್ತೃವಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. 3ನೇ ನಗ್ನೀಕರಣದ ಕರ್ತೃ ಅಂದ್ರೆ ಅದು ಹಿಮನದಿ. ಸಾಮಾನ್ಯವಾಗಿ ಧ್ರುವ ಪ್ರದೇಶಗಳಲ್ಲಿ ಹಾಗೂ ಹೆಚ್ಚು ಎತ್ತರವಾದಂತಹ ಪರ್ವತ ಪ್ರದೇಶಗಳಲ್ಲಿ ಈ ಹಿಮ ನದಿಗಳು ಪ್ರಮುಖ ನಗ್ನೀಕರಣದ ಕರ್ತೃವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. 4ನೆಯ ಪ್ರಮುಖ ನಗ್ನೀಕರಣದ ಕರ್ತೃ ಅಂದ್ರೆ ಅದು ಗಾಳಿ. ಶುಷ್ಕ ಪ್ರದೇಶದಲ್ಲಿ ಅಥವಾ ಮರುಭೂಮಿ ಪ್ರದೇಶಗಳಲ್ಲಿ ಈ ಗಾಳಿ ಎನ್ನುವಂಥದ್ದು ಪ್ರಮುಖ ನಗ್ನೀಕರಣದ ಕರ್ತೃವಾಗಿ ಭೂಮಿ ಮೇಲ್ಭಾಗವನ್ನು ಸವೆಸುವಂತಹ ಕೆಲಸವನ್ನು ಮಾಡ್ತಾರೆ. ನಂತರ 5ನೆಯ ಪ್ರಮುಖ ನಗ್ನೀಕರಣದ ಕರ್ತೃ ಅಂದ್ರೆ ಅಲೆಗಳು, ಸಮುದ್ರದ ಅಲೆಗಳು. ಸಾಗರ ಸಮುದ್ರಗಳ ತೀರ ಭಾಗದಲ್ಲಿ ಸಮುದ್ರದ ಅಲೆಗಳು ನಗ್ನೀಕರಣದ ಕರ್ತೃವಾಗಿ ಬಹಳ ಪ್ರಮುಖವಾದಂತಹ ಕೆಲಸವನ್ನು ನಿರ್ವಹಿಸುತ್ತೆ. ಸೊ ಈ ರೀತಿಯಾಗಿ ನಾವು ನಗ್ನೀಕರಣದ 5
ಕರ್ತೃಗಳನ್ನು ನೋಡ್ತೇವೆ. ಒಂದು ನದಿಗಳು, ಅಂತರ್ಜಲ, ಹಿಮನದಿ, ಗಾಳಿ ಮತ್ತು ಸಮುದ್ರದ ಅಲೆಗಳು. ನಂತರ ಈ ನದೀಕರಣದ ಕರ್ತೃಗಳ ಕಾರ್ಯಗಳು. ಈ ನದೀಕರಣದ ಕರ್ತೃ ಯಾವುದೇ ನದೀಕರಣದ ಕರ್ತೃ ಆಗ್ಬೋದು, ನದಿ ಆಗ್ಬೋದು, ಹಿಮನದಿ ಆಗ್ಬೋದು, ಅಂತರ್ಜಲ ಆಗ್ಬೋದು, ಗಾಳಿ ಆಗ್ಬೋದು ಅಥವಾ ಸಮುದ್ರದ ಅಲೆಗಳಾಗ್ಬೋದು, ಯಾವುದೇ ನದೀಕರಣದ ಕರ್ತೃವಾದರೂ ಕೂಡ ಅವುಗಳ ಕಾರ್ಯ ಅನ್ನುವುದು ಬಹಳ ಪ್ರಮುಖ. ಎಲ್ಲಾ ನದೀಕರಣದ ಕರ್ತೃಗಳು 3 ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ಅದು ಯಾವುದು ಅಂದ್ರೆ, ಮೊದಲನೆಯ ಒಂದು ಕಾರ್ಯ ಸವೆತ, ಎರಡನೆಯ ಕಾರ್ಯ ಸಾಕಾಣಿಕೆ, ಮೂರನೆಯ ಒಂದು ಕಾರ್ಯ ಅಂದ್ರೆ ಸಂಚಯನ. ಸವೆತ, ಸಾಗಾಣಿಕೆ ಮತ್ತು ಸಂಚಯನ ಇವು ನಗ್ನೀಕರಣದ ಕರ್ತೃಗಳು ನಿರ್ವಹಿಸುವಂತಹ ಪ್ರಮುಖ 3 ಕಾರ್ಯಗಳು. ಮೊದಲನೆಯ ಒಂದು ಕಾರ್ಯವನ್ನು ಸವೆತ ಅಂದ್ರೆ ಭೂಮಿಯ ಮೇಲ್ಭಾಗವನ್ನು ಸವೆಸುವಂಥದ್ದು, ಶಿಲಾಭಾಗವನ್ನು ಸವೆಸುವಂಥದ್ದು ಅಥವಾ ನಗ್ನಗೊಳಿಸುವುದನ್ನು ನಾವು ಸವೆತ ಕಾರ್ಯ ಅಂತ ಕರೆಯುವಂಥದ್ದು. ಎರಡನೇದು ಸಾಗಾಣಿಕೆ, ಸವೆಸಿದಂತಹ ವಸ್ತುವನ್ನ ಸಾಗಿಸುವಂಥದ್ದು, ಹೊತ್ಕೊಂಡು ಹೋಗುವಂಥದ್ದು ಎರಡನೇ ಒಂದು ಕಾರ್ಯ ಸಾಗಾಣಿಕಾ ಕಾರ್ಯ. ಮೂರನೆಯ ಒಂದು ಕಾರ್ಯ ಅಂದ್ರೆ ಸಂಚಯನ ಕಾರ್ಯ, ಸವೆಸಿ ಸಾಗಿಸಿದಂತಹ ವಸ್ತುಗಳನ್ನ ಒಂದು ಕಡೆ ಸಂಚಯಿಸುವಂಥದ್ದು, ರಾಶಿ ಮಾಡುವಂಥದ್ದು, ಇದು ಸಂಚಯನ ಕಾರ್ಯ. ಸೊ ಯಾವುದೇ ನಗರೀಕರಣದ ಕರ್ತೃವಾದರೂ ಕೂಡ ಈ ಸವೆತ ಕಾರ್ಯವನ್ನ, ಸಾಗಾಣಿಕಾ ಕಾರ್ಯವನ್ನು ಮತ್ತು ಸಂಚಯನ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳಿದ್ರು. ನಂತರ ನಗ್ನೀಕರಣದ ಕರ್ತೃಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕರ್ತೃ ಅಂದ್ರೆ ಅದು ನದಿ. ಈ ನದಿಯ ಒಂದು ಕಾರ್ಯಗಳನ್ನು ನಾವೀಗ ತಿಳ್ಕೊಳ್ಳೋಣ. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಗ್ನೀಕರಣದ ಕರ್ತೃಗಳಲ್ಲಿ ನದಿ ಅತ್ಯಂತ ಪ್ರಮುಖವಾದದ್ದು. ಏಕೆ ಅಂತ ಹೇಳಿದಾಗ, ಸಾಮಾನ್ಯವಾಗಿ ಈ ಉಳಿದಂತಹ ನಗ್ನೀಕರಣದ ಕರ್ತೃಗಳು ಪ್ರಪಂಚದ ಕೆಲವು ಭಾಗದಲ್ಲಿ ಕಂಡು ಬರ್ಬೋದು. ಆದರೆ ನದಿಗಳನ್ನು ನೋಡಿದಾಗ ಪ್ರಪಂಚದ ಬಹುತೇಕ ಭಾಗದಲ್ಲಿ ಎಲ್ಲಾ ಪ್ರದೇಶಗಳು ಕೂಡ ನದಿಗಳನ್ನು ಸಾಮಾನ್ಯವಾಗಿ ನಾವು ಕಂಡು ಕಾಣ್ತೇವೆ. ಸೊ ಆ ಕಾರಣಕ್ಕೆ ನಾವು ಈ ನದೀಕರಣದ ಕರ್ತೃಗಳಲ್ಲಿ ಈ ನದಿಗಳಿಗೆ ನಾವು ಹೆಚ್ಚಿನ ಈ ಒಂದು ಪ್ರಥಮ PUCಯಲ್ಲಿ ನದೀಕರಣದ ಕರ್ತೃವಾಗಿ ನದಿಯ ಒಂದು ಕಾರ್ಯದ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಾವು ತಿಳ್ಕೊತಾ ಹೋಗ್ತೀವಿ. ಸೊ ನದಿಗಳು ತೇವಯುತವಾದಂತಹ ಪ್ರದೇಶದಲ್ಲಿ, ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶದಲ್ಲಿ, ನದಿ ವ್ಯೂಹವನ್ನು ಹೆಚ್ಚಾಗಿರುವಂತಹ ಒಂದು ಭಾಗದಲ್ಲಿ, ಹೆಚ್ಚು ನದಿಗಳನ್ನು ಹೊಂದಿರುವಂತಹ ಪ್ರದೇಶದಲ್ಲಿ ಪ್ರಮುಖ ನದೀಕರಣದ ಕರ್ತೃವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ನದಿಗಳು ಎತ್ತರವಾದಂತಹ ಪ್ರದೇಶದಲ್ಲಿ ಉಗಮ ಹೊಂದುತ್ತವೆ. ಆ ನಂತರ ಇಳಿಜಾರಿಗೆ ಅನುಗುಣವಾಗಿ ಹರಿದು ಸಾಗರಗಳನ್ನ ಅಥವಾ ಸಮುದ್ರಗಳನ್ನ ಸೇರುತ್ತೆ. ಅದು ಎತ್ತರವಾದಂತಹ ಪ್ರದೇಶದಿಂದ ಸಾಗರ ಸಮುದ್ರಗಳನ್ನು ಸೇರುವವರೆಗೆ ಅನೇಕ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಇಲ್ಲಿ ಈ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಮುಖ ಅಂಶವನ್ನು ನಮಗೆ ಪಟ್ಟಿ ಮಾಡಿದೆ. ಸೊ ಅವುಗಳ ಬಗ್ಗೆ ತಿಳ್ಕೊಳ್ಳುವುದು ಬಹಳ ಪ್ರಮುಖವಾದಂತಹ ಒಂದು ಅಂಶ ಅಂತ ಹೇಳಬಹುದು. ಬಹಳ ಪ್ರಮುಖವಾಗಿ ಇಲ್ಲಿ ನದಿಯ ಮೂಲ ಅಥವಾ ನದಿಯ ಉಗಮ ಸ್ಥಳ. ಸೊ ನದಿಯ ಮೂಲ ಅಂದ್ರೆ ಯಾವ ಪ್ರದೇಶದಲ್ಲಿ, ಯಾವ ಭಾಗದಲ್ಲಿ ನದಿ ಉಗಮವನ್ನ ಹೊಂದುತ್ತೋ ಅದನ್ನು ನಾವು ನದಿಯ ಮೂಲ. ನದಿಯ ಮೂಲ ಅಂದ್ರೆ ನದಿ ಉಗಮ ಹೊಂದುವಂತಹ ಸ್ಥಳ ಅಥವಾ ಉಗಮ ಹೊಂದುವಂತಹ ಪ್ರದೇಶ ಅಂತ ಹೇಳಿದ್ರು. ಉದಾಹರಣೆ ಕಾವೇರಿ ನದಿಯನ್ನು ತಗೊಂಡ್ರೆ, ಕಾವೇರಿ ನದಿಯ ಮೂಲ ತಲಕಾವೇರಿ ಅಂದ್ರೆ ನದಿ, ಕಾವೇರಿ ನದಿ ಉಗಮವನ್ನು ಹೊಂದುವಂತಹ ಸ್ಥಳ ತಲಕಾವೇರಿ. ಅದಕ್ಕೆ ತಲಕಾವೇರಿ ಕಾವೇರಿ ನದಿಯ ಮೂಲ ಅಂತ ನಾವು ಹೇಳಬಹುದು. ಸೊ ಅದೇ ರೀತಿ ನದಿಯ ಮುಖ ಅಂದ್ರೆ ನದಿ ಸಾಗರ ಸಮುದ್ರವನ್ನ ಸೇರುವಂತಹ ಸ್ಥಳವೇ ನದಿಯ ಮುಖ. ಯಾವುದೇ ನದಿಯಾಗಲಿ ಅದು ಉಗಮ ಹೊಂದಿದ ನಂತರ ಅಂತಿಮವಾಗಿ ಸಾಗರವನ್ನು ಅಥವಾ ಸಮುದ್ರವನ್ನು ಸೇರಲೇಬೇಕು. ಆ ಸಾಗರ ಸಮುದ್ರವನ್ನು ಸೇರುವಂತಹ, ಸಾಗರ ಸಮುದ್ರವನ್ನು ಸಂಧಿಸುವಂತಹ ಸ್ಥಳ ಇದೆಯಲ್ಲ, ಅದನ್ನು ನಾವು ನದಿಯ ಮುಖ ಅಂತ ಕರೆದರು. ನಂತರ ಮೂರನೇದು ನದಿಯ ಪಾತ್ರ. ನದಿ ತನ್ನ ಮೂಲದಿಂದ ಅಂದ್ರೆ ಉಗಮ ಸ್ಥಳದಿಂದ ಮುಖದವರೆಗೆ ಅಂದ್ರೆ ನದಿ ಸಮುದ್ರವನ್ನು ಸೇರುವವರೆಗೆ ಹರಿಯುವಂತಹ ಮಾರ್ಗವನ್ನ ನಾವು ನದಿಯ ಪಾತ್ರ ಅಂದ್ರೆ ನದಿ ಉಗಮ ಸ್ಥಳದಿಂದ ಸಮುದ್ರವನ್ನು ಸೇರುವವರೆಗೆ ಹರಿಯುವಂತಹ ಮಾರ್ಗವನ್ನ ನದಿಯ ಪಾತ್ರ ಅಂತ ನಾವು ಕರೆಯುವುದು. ನಂತರ ಬರುವಂಥದ್ದು ಜಲ ವಿಭಾಜಕ. ಜಲ ವಿಭಾಜಕ ಅಂದ್ರೆ ಹೆಚ್ಚು ಎತ್ತರವಾದಂತಹ ಉನ್ನತ ಪ್ರದೇಶದ ಶ್ರೇಣಿಗಳು ಎರಡು ನದಿ ವ್ಯೂಹವನ್ನ ಬೇರ್ಪಡಿಸುವ ರೀತಿ ಇದ್ರೆ ಅದನ್ನ ಜಲ ವಿಭಾಜಕ ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚು ಎತ್ತರವಾದಂತಹ ಬೆಟ್ಟ ಅಥವಾ ಗುಡ್ಡ ಇದ್ದಾಗ ಅದು ತನ್ನ ಎರಡೂ ಕಡೆ ನದಿಗಳನ್ನ ಹರಿಯುವ ರೀತಿಯಲ್ಲಿ, ಬೇರ್ಪಡಿಸುವ ರೀತಿಯಲ್ಲಿ ಆ ಪ್ರದೇಶ ಇದ್ರೆ ಅದನ್ನು ನಾವು ಜಲ ವಿಭಾಜಕ ಅಂತ ಹೇಳ್ತೀವಿ. ನಂತರ ಜಲನಯನ ಪ್ರದೇಶಗಳು. ನದಿಗಳು, ಉಪನದಿಗಳು ಹಾಗೂ ಅವುಗಳ ಶಾಖೆಗಳಿಂದ ನೀರನ್ನು ಪಡೆದುಕೊಳ್ಳುವಂಥದ್ದು, ಅಂದ್ರೆ ನದಿ ವಿವಿಧ ಮೂಲಗಳಿಂದ ನೀರನ್ನು ಪಡೆದುಕೊಳ್ಳುವಂತಹ ಪ್ರದೇಶವನ್ನ
ನದಿಗೆ ಯಾವ ಯಾವ ಮೂಲಗಳಿಂದ ನೀರು ಬಂದು ಸೇರುತ್ತೋ ಆ ಎಲ್ಲ ಪ್ರದೇಶವನ್ನ ನಾವು ಜಲಾನಯನ ಪ್ರದೇಶ ಅಂತ ನಾವು ಕರೆಯುವುದು. ನಂತರ ಉಪನದಿಗಳು ಅಂದ್ರೆ ಮುಖ್ಯ ನದಿಯನ್ನ ಬಂದು ಸೇರುವ ಚಿಕ್ಕ ಪುಟ್ಟ ನದಿಗಳನ್ನ ಉಪನದಿಗಳು ಉಂಟು. ಅನೇಕ ಚಿಕ್ಕ ಪುಟ್ಟ ನದಿಗಳು ಮುಖ್ಯ ನದಿಯನ್ನ ಬಂದು ಸೇರುತ್ತವೆ. ಈ ಎಲ್ಲ ಚಿಕ್ಕ ಪುಟ್ಟ ನದಿಗಳನ್ನ ಉಪನದಿಗಳು ಅಂತ ಕರೆಯುವುದು. ನಂತರ ಸಂಗಮ ಅಂದ್ರೆ ಉಪನದಿ ಮುಖ್ಯ ನದಿಯನ್ನ ಸೇರುವಂತಹ ಸ್ಥಳ, ಕೂಡಿಕೊಳ್ಳುವಂತಹ ಸ್ಥಳ. ಮುಖ್ಯ ನದಿಯನ್ನ ಉಪನದಿಗಳು ಕೂಡಿಕೊಳ್ಳುವಂತಹ ಸ್ಥಳ ಅಥವಾ ಸೇರುವಂತಹ ಸ್ಥಳಕ್ಕೆ ನಾವು ಸಂಗಮ ಅಂತ ಕರೆಯುವಂಥದ್ದು. ನಂತರ ಕೊನೆಯಲ್ಲಿ ಬರುವಂಥದ್ದು ನದಿಯ ಅಚ್ಚುಕಟ್ಟು ಪ್ರದೇಶಗಳು. ಅಂದ್ರೆ ನದಿಗಳು, ಉಪನದಿಗಳು, ಅವುಗಳ ಶಾಖೆಗಳು ಎಲ್ಲವನ್ನ ಒಟ್ಟಾಗಿ ಸೇರಿಸಿ ನಾವು ಅಚ್ಚುಕಟ್ಟು ಪ್ರದೇಶ. ನದಿಯಲ್ಲಿ ನದಿಯ ಪ್ರದೇಶ ಬರುತ್ತೆ, ಉಪನದಿಗಳ ಪ್ರದೇಶ, ಎಲ್ಲಾ ಪ್ರದೇಶವನ್ನು ಒಟ್ಟಿಗೆ ಸೇರಿಸಿ ನಾವು ನದಿಯ ಅಚ್ಚುಕಟ್ಟು ಪ್ರದೇಶಗಳು ಅಂತ ಕರೆಯುವಂಥದ್ದು. ಇದಿಷ್ಟು ನದಿಗಳಿಗೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರು. ನಂತರ ಬರೋಣ ನದಿಯ ಪಾತ್ರ. ನದಿಯ ಪಾತ್ರ ಅಂತ ಹೇಳಿದಾಗ ನದಿ ತನ್ನ ಮೂಲದಿಂದ ನದಿ ತನ್ನ ಮುಖದವರೆಗೆ ಹರಿಯುವಂತಹ ಮಾರ್ಗ ಅಂತ ಹೇಳಿದ್ರು. ಅಂದ್ರೆ ನದಿ ತನ್ನ ಉಗಮ ಸ್ಥಳದಿಂದ ಸಮುದ್ರವನ್ನ ಸೇರುವ ಸ್ಥಳದವರೆಗಿನ ಮಾರ್ಗವೇ ನದಿಯ ಪಾತ್ರ. ಈ ನದಿಯ ಪಾತ್ರವನ್ನ ನಾವು ಇಲ್ಲಿ 3 ಪ್ರಮುಖ ಪ್ರಕಾರಗಳಾಗಿ ವಿಂಗಡಿಸಿಕೊಂಡಿದ್ದೇವೆ. ಅಂದ್ರೆ ನದಿಯ ಪಾತ್ರದಲ್ಲಿ 3 ಪ್ರಮುಖವಾದಂತಹ ಪಾತ್ರಗಳನ್ನು ನೋಡ್ತೇವೆ. ಮೊದಲನೇದು ಮೇಲಿನ ಪಾತ್ರ ಅಥವಾ ಮೇಲ್ಗಡೆಯ ಪಾತ್ರ, ಎರಡನೇದು ಮಧ್ಯ ಪಾತ್ರ ಅಥವಾ ಮಧ್ಯ ಕಡೆಯ ಪಾತ್ರ, ಮೂರನೇದು ಕೆಳಗಿನ ಪಾತ್ರ ಅಥವಾ ಕೆಳಕಡೆಯ ಪಾತ್ರ. ಈ ರೀತಿಯಾಗಿ ನದಿಯ ಪಾತ್ರವನ್ನ ಮೇಲಿನ ಪಾತ್ರ, ಮಧ್ಯದ ಪಾತ್ರ ಮತ್ತು ಕೆಳಗಿನ ಪಾತ್ರ ಅಂತ 3 ಪಾತ್ರಗಳಾಗಿ ನಾವು ವಿಂಗಡಿಸಿದ್ದೇವೆ. ಮೇಲಿನ ಪಾತ್ರ, ನದಿಯ ಮೇಲಿನ ಪಾತ್ರ ಅಂತ ನಾವು ನೋಡಿದಾಗ ಪ್ರಮುಖವಾಗಿ ನದಿ ಉಗಮವನ್ನು ಹೊಂದುವಂತಹ ಪ್ರದೇಶದ ಸಮೀಪದಲ್ಲಿರುತ್ತೆ. ಸಾಮಾನ್ಯವಾಗಿ ನದಿಗಳ ಉಗಮವನ್ನು ಹೊಂದುವಂಥದ್ದು ಹೆಚ್ಚು ಎತ್ತರವಾದಂತಹ ಬೆಟ್ಟ ಗುಡ್ಡದಲ್ಲಿ ತಪ್ಪಾದ ಪ್ರದೇಶದಲ್ಲಿ ನದಿ ಉಗಮವನ್ನು ಹೊಂದುತ್ತೆ. ಈ ಉಗಮ ಹೊಂದುವ ಪ್ರದೇಶದ ಸಮೀಪದಲ್ಲಿಯೇ ನದಿಯ ಮೂಲ. ಉಗಮವನ್ನು ಹೊಂದುವಂತಹ ಪ್ರದೇಶದ ಸಮೀಪದಲ್ಲಿ ಈ ಮೇಲಿನ ಪಾತ್ರವನ್ನ ನಾವು ನೋಡ್ತೇವೆ. ಇಲ್ಲಿ ನದಿ ಬಹಳ ವೇಗವಾಗಿ ಹರಿಯುತ್ತೆ. ಕಾರಣ ಏನು ಅಂದ್ರೆ ನದಿಯ ಒಂದು ಪಾತ್ರದ ಇಳಿಜಾರು, ನದಿ ಕಡಿದಾದಂತಹ ಇಳಿಜಾರನ್ನ ಹೊಂದಿರುತ್ತೆ. ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಹೆಚ್ಚು ವೇಗವಾಗಿ ನದಿ ಹರಿಯುವುದರಿಂದ ಈ ಒಂದು ಮೇಲಿನ ಪಾತ್ರದಲ್ಲಿ ನಾವು ಪ್ರಮುಖವಾಗಿ ಸವೆತ ಕಾರ್ಯವನ್ನ ನೋಡ್ತೇವೆ. ನದಿ ಯಾವ ಕಾರ್ಯವನ್ನು ಪ್ರಮುಖವಾಗಿ ಮಾಡುತ್ತೆ? ಈ ಮೇಲಿನ ಪಾತ್ರದಲ್ಲಿ ಸವೆತ ಕಾರ್ಯವನ್ನು ಮಾಡುತ್ತೆ. ಕಾರಣ ಏನು ಅಂದ್ರೆ ಇಲ್ಲಿ ಕಡಿದಾದ ಇಳಿಜಾರು ಇರುತ್ತೆ, ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಹಾಗೂ ನೀರು ಬಹಳ ವೇಗವಾಗಿ ಹರಿಯೋದ್ರಿಂದ ನದಿ ತನ್ನ ಪಾತ್ರವನ್ನ ಹೆಚ್ಚು ಆಳವಾಗಿ ಸವೆತವನ್ನ ಮಾಡುತ್ತೆ. ಸವೆತ ಕಾರ್ಯ ಬಹಳ ಪ್ರಮುಖವಾಗಿ ಕಂಡು ಬರುತ್ತೆ. ನದಿಯ ಈ ಒಂದು ಪಾತ್ರವನ್ನ ನಾವು ಮಾನವನ ಜೀವನಕ್ಕೆ ಹೋಲಿಕೆ ಮಾಡ್ತಾ ಇದ್ದೀವಿ. ಯಾವ ಒಂದು ಹಂತಕ್ಕೆ ಅಂದ್ರೆ ಬಾಲ್ಯಾವಸ್ಥೆ. ಈ ಮೇಲಿನ ಪಾತ್ರವನ್ನ ನಾವು ಮಾನವನ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡು ಬಾಲ್ಯಾವಸ್ಥೆಯ ಒಂದು ಹಂತ ಅಂತ ಕೂಡ ಇದನ್ನ ನಾವು ಕರಿತೀವಿ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ವಿಲಿಯಂ ಮೋರಿಸ್ ಡೇವಿಸ್ ರವರು ಈ ಒಂದು ನಗ್ನೀಕರಣದ ಕರ್ತೃವಾಗಿ ನದಿಯ ಕಾರ್ಯದ ಬಗ್ಗೆ ಒಂದು ದೊಡ್ಡ ಒಂದು ಸಿದ್ಧಾಂತವನ್ನೇ ಪ್ರತಿಪಾದಿಸಿದ್ದಾರೆ. ಭೂಸವೆತ ಚಕ್ರ ಅನ್ನುವಂತಹ ಒಂದು ದೊಡ್ಡ ಸಿದ್ಧಾಂತವನ್ನ ಪ್ರತಿಪಾದಿಸಿ ಅದರಲ್ಲಿ ನದಿಯ ಕಾರ್ಯವನ್ನು ಮಾನವನ 3 ಹಂತಗಳಿಗೆ, ಜೀವನದ 3 ಹಂತಗಳಿಗೆ ಹೋಲಿಕೆ ಮಾಡಿ ನದಿ ಯಾವಾಗ ಉಗಮ ಆಗ್ತದೆ ಅಲ್ಲಿಂದ ಅಂದ್ರೆ ಭೂಮಿಯ ಮೇಲ್ಭಾಗ ಯಾವಾಗ ಮೇಲಕ್ಕೆತ್ತಲ್ಪಡುತ್ತೋ ಅಲ್ಲಿಂದ ನದಿಯ ಕಾರ್ಯ ಆರಂಭವಾಗಿ ಆ ಮೇಲ್ಭಾಗವನ್ನ ಸವೆಸುವಂತಹ ಒಂದು ಕಾರ್ಯ, ಮಟ್ಟ ಮಾಡುವಂತಹ ಕಾರ್ಯ. ಇಲ್ಲಿಯವರೆಗೂ ಕೂಡ ಅವರು ಬಹಳ ಹೆಚ್ಚಿನ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ WM ಡೇವಿಸ್ ಅವರ ಪ್ರಕಾರ ಭೂಮಿಯ ಮೇಲ್ಭಾಗ ಮೇಲೆತ್ತಲ್ಪಟ್ಟ ನಂತರ ಈ ಒಂದು ನಗ್ನೀಕರಣದ ಕಾರ್ಯ ಆರಂಭ ಆಗ್ತದೆ. ಅಲ್ಲಿಂದ ಕೊನೆಯದಾಗಿ ಅಂದ್ರೆ ಈ ಒಂದು ಮೈದಾನ ಪ್ರದೇಶ ನಿರ್ಮಾಣ ಆಗುವವರೆಗೆ ಅವರು ಇದನ್ನ ಈ ಒಂದು ಮೈದಾನ ಪ್ರದೇಶವನ್ನು ಅವರು ಪೆನಿಪ್ಲೈನ್ ಅಂತ ಕರೆದಿದ್ದಾರೆ. ಆ ಈ ಪೆನಿಪ್ಲೈನ್ಗಳು ನಿರ್ಮಾಣ ಆಗುವವರೆಗೂ ಕೂಡ ನಿರಂತರವಾದಂತಹ ಒಂದು ಕಾರ್ಯವನ್ನು ಈ ನದಿಗಳು ನಿರ್ವಹಿಸುತ್ತೆ ಎನ್ನುವುದನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈ ನದಿಯ ಕಾರ್ಯವನ್ನು ಮಾನವನ ಜೀವನದ 3 ಹಂತಗಳಿಗೆ ಹೋಲಿಕೆ ಮಾಡಿಕೊಂಡು ಆ ಮೂಲಕ ನದಿಯ ಕಾರ್ಯವನ್ನು ವಿವರಿಸುತ್ತಾರೆ. ಇಲ್ಲಿ ನಂತರ ನದಿಯ ಪಾತ್ರದ 2ನೇ ಪ್ರಮುಖವಾದಂತಹ ನಿರ್ಣಯದು ಮಧ್ಯ ಪಾತ್ರ. ಈಗಾಗಲೇ ಹೇಳಿದಾಗೆ ಹೆಚ್ಚು ಎತ್ತರವಾದಂತಹ ಪ್ರದೇಶದಲ್ಲಿ ನದಿಗಳು ಉಗಮವನ್ನು ಹೊಂದಿ ಹರಿಯೋದಕ್ಕೆ ಪ್ರಾರಂಭ ಮಾಡ್ತದೆ. ಅದು ಮೇಲಿನ ಪಾತ್ರ.
ಮಧ್ಯ ಕಡಿಮೆ ಪಾತ್ರ ಅಂದ್ರೆ ನದಿ ಕಡಿದಾದ ಇಳಿಜಾರನ್ನ ಬಿಟ್ಟು ಪ್ರಸ್ಥಭೂಮಿಯನ್ನ ಅಥವಾ ಮೈದಾನವನ್ನು ಪ್ರವೇಶ ಮಾಡಿದ ನಂತರದಲ್ಲಿ ಈ ಮಧ್ಯ ಪಾತ್ರ ಬರುತ್ತೆ. ಮೇಲಿನ ಪಾತ್ರದಲ್ಲಿ ಕಡಿದಾದ ಇಳಿಜಾರನ ಹೊಂದಿದ್ರೆ ಈ ಮಧ್ಯ ಪಾತ್ರದಲ್ಲಿ ಬಡಿದಾದಂತಹ ಇಳಿಜಾರನ ಹೊಂದಿರುತ್ತೆ. ಈ ಮೇಲಿನ ಒಂದು ಪಾತ್ರಕ್ಕೆ ಹೋಲಿಕೆ ಮಾಡಿದಾಗ ನದಿಯ ಒಂದು ವೇಗ ಅಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಮತ್ತು ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ. ಕಾರಣ ಏನಂದ್ರೆ ಅನೇಕ ಉಪನದಿಗಳು ಬಂದು ಸೇರೋದ್ರಿಂದ ಈ ಮಧ್ಯ ಪಾತ್ರದಲ್ಲಿ ನೀರಿನ ಪ್ರಮಾಣ ಮೇಲಿನ ಪಾತ್ರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಈ ಒಂದು ಪಾತ್ರದಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಕಾರ್ಯ ಅಂದ್ರೆ ಅದು ಸಾಗಾಣಿಕಾ ಕಾರ್ಯ. ಅಂದ್ರೆ ಸಾಗಿಸಿದಂತಹ ವಸ್ತುವನ್ನ ಸಾಗಿಸಿಕೊಂಡು ಹೋಗುವಂತಹ ಕಾರ್ಯವನ್ನ ನದಿ ಈ ಒಂದು ಪಾತ್ರದಲ್ಲಿ ನಿರ್ವಹಿಸುವಂಥದ್ದು. ಸೊ ಈ ಒಂದು ಪಾತ್ರವನ್ನ ಮಾನವನ ಜೀವನದ ಯೌವನಾವಸ್ಥೆಗೆ ನಾವು ಹೋಲಿಕೆ ಮಾಡ್ತಾ ಇದ್ದೀವಿ. ಇದನ್ನ ಯೌವನಾವಸ್ಥೆಯ ಹಂತ ಅಂತ ಕೂಡ ನಾವು ಕರೆಯುವಂಥದ್ದು. ನಂತರ ಈ ನದಿಯ ಪಾತ್ರದ ಮೂರನೇ ಒಂದು ಪ್ರಮುಖ ಪ್ರಕಾರ ಅಂದ್ರೆ ಅದು ಕೆಳಗಿನ ಪಾತ್ರ ಅಥವಾ ಕೆಳಕಣಿವೆಯ ಪಾತ್ರ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಕೆಳಕಣಿವೆ ಅಂತದ್ದು ನದಿಗಳು ಸಾಗರ ಸಮುದ್ರವನ್ನು ಸೇರುವಂತಹ ಪ್ರದೇಶದ ಸಮೀಪದಲ್ಲಿರ್ತದೆ. ಅಂದ್ರೆ ಇಲ್ಲಿ ಹೆಚ್ಚು ಎತ್ತರವಾದಂತಹ ಭೂಭಾಗ ಇರೋದಿಲ್ಲ, ಸಮತಟ್ಟಾದಂತಹ ಒಂದು ಭೂಭಾಗ ಇರ್ತದೆ. ಅನೇಕ ಉಪನದಿಗಳು ನದಿಗೆ ಬಂದು ಸೇರೋದ್ರಿಂದ ನದಿಯಲ್ಲಿ ನೀರಿನ ಪ್ರಮಾಣ ತುಂಬಾ ಹೆಚ್ಚಾಗುತ್ತೆ. ನದಿಯಲ್ಲಿ ನೀರಿನ ಪ್ರಮಾಣವೂ ಹೆಚ್ಚಾಗುತ್ತೆ. ಜೊತೆಗೆ ನದಿ ಹರಿಯುವಂತಹ ಭಾಗ ಮಟ್ಟಸವಾಗಿರೋದ್ರಿಂದ ಮೈದಾನವಾಗಿರೋದ್ರಿಂದ ನೀರಿನ ವೇಗವೂ ಕೂಡ ಕಡಿಮೆ ಆಗ್ತದೆ. ಸೊ ಈ ಹಂತದಲ್ಲಿ ನದಿ ಸವೆತವನ್ನು ಮಾಡುವ ಶಕ್ತಿ ಇರುವುದಿಲ್ಲ, ಸಾಗಿಸುವಂತಹ ಒಂದು ಸಾಮರ್ಥ್ಯವನ್ನು ಕೂಡ ಹೊಂದಿರುವುದಿಲ್ಲ. ಬಹಳ ಪ್ರಮುಖವಾಗಿ ಕಂಡುಬರುವಂತಹ ಕಾರ್ಯ ಅಂದ್ರೆ ಸಂಚಯನ ಕಾರ್ಯ. ಈ ಒಂದು ಹಂತದಲ್ಲಿ ನಾವು ಕಾಣ್ತೇವೆ. ಸೊ ಈ ಒಂದು ಹಂತವನ್ನು ನಾವು ವೃದ್ಧಾಪ್ಯ ಹಂತ ಅಂತ ಕೂಡ ನಾವು ಮಾನವನ ಜೀವನಕ್ಕೆ ಹೋಲಿಕೆ ಮಾಡಿ ಇಲ್ಲಿ ಹೇಳಬಹುದು. ಅಂದ್ರೆ ಮಾನವನ ಜೀವನದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿಯ ಒಂದು ಹುಮ್ಮಸ್ಸು ಇರುತ್ತೆ, ಯೌವನಾವಸ್ಥೆಯಲ್ಲಿ ಯಾವ ರೀತಿ ಇರುತ್ತೆ, ವೃದ್ಧಾಪ್ಯದಲ್ಲಿ ಯಾವ ರೀತಿಯ ಒಂದು ಸಾಮರ್ಥ್ಯವನ್ನ ಹೊಂದಿರ್ತಾರೆ ಮನುಷ್ಯ, ಆ ಒಂದು ಸ್ಥಿತಿಯನ್ನ ಇಲ್ಲಿ ನದಿಗೆ ಹೋಲಿಕೆ ಮಾಡಿಕೊಂಡು ಬಾಲ್ಯಾವಸ್ಥೆ, ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ ಅವಸ್ಥೆ ಅಂತ ನಾವು ಈ ಒಂದು ಮೇಲಿನ ಪಾತ್ರ, ಮಧ್ಯದ ಪಾತ್ರ ಮತ್ತು ಕೆಳಗಿನ ಪಾತ್ರವನ್ನು ವಿವರಿಸ್ತಾ ಇದ್ದೀವಿ. ಸೊ ಇದಿಷ್ಟು ನದಿಯ ಪಾತ್ರದ ಬಗ್ಗೆ. ನಂತರ ನದಿಯ ಕಾರ್ಯದಿಂದಾದ ಭೂ ಸ್ವರೂಪಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನದಿ ಪ್ರಮುಖವಾಗಿ 3 ರೀತಿಯಾದಂತಹ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಅದು ಯಾವುದು ಅಂದರೆ ಸವೆತ ಕಾರ್ಯ, ಸಾಗಾಣಿಕಾ ಕಾರ್ಯ ಮತ್ತು ಸಂಚಯನ ಕಾರ್ಯ. ಈ ಪ್ರತಿ ಒಂದು ಕಾರ್ಯದಲ್ಲೂ ಕೂಡ ವಿಭಿನ್ನ ರೀತಿಯಾದಂತಹ ಭೂ ಸ್ವರೂಪಗಳ ಒಂದು ನಿರ್ಮಾಣವನ್ನು ನಾವು ನೋಡಬಹುದು. ಸವೆತ ಕಾರ್ಯದಲ್ಲೂ ಕೂಡ ಅನೇಕ ರೀತಿಯ ಭೂ ಸ್ವರೂಪಗಳು ನಿರ್ಮಾಣ ಆಗ್ತವೆ. ಸಾಗಾಣಿಕಾ ಕಾರ್ಯದಲ್ಲೂ ಕೂಡ ನದಿ ಅನೇಕ ರೀತಿಯ ಭೂ ಸ್ವರೂಪಗಳನ್ನು ನಿರ್ಮಾಣ ಮಾಡ್ತದೆ. ಅದೇ ರೀತಿ ಸಂಚಯನ ಕಾರ್ಯದಲ್ಲೂ ಕೂಡ ನದಿಗಳಿಂದ ಅನೇಕ ರೀತಿಯ ಭೂ ಸ್ವರೂಪಗಳು ನಿರ್ಮಾಣ ಆಗೋದನ್ನು ನಾವು ನೋಡ್ಬೋದು. ಈಗ ಮೊದಲನೇದಾಗಿ ನದಿಯ ಸವೆತ ಕಾರ್ಯವನ್ನು ನೋಡೋಣ. ನದಿಯ ಸವೆತ ಕಾರ್ಯದಿಂದ ಯಾವೆಲ್ಲ ರೀತಿಯ ಭೂ ಸ್ವರೂಪಗಳು ನಿರ್ಮಾಣ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನ ಹರಿಸೋಣ. ಸೊ ಇಲ್ಲಿ ನದಿಯ ಸವೆತ ಕಾರ್ಯ ಅಂದರೆ ನದಿ ಶಿಲಾಭಾಗವನ್ನು ಸವೆಸುವಂಥದ್ದು ಅಥವಾ ಶಿಲಾಭಾಗವನ್ನು ನಗ್ನಗೊಳಿಸುವಂತಹ ಕಾರ್ಯವನ್ನು ನದಿಯ ಸವೆತ ಕಾರ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಶಿಲಾಭಾಗವನ್ನು ಸವೆಸುವುದರ ಜೊತೆಗೆ ಅದನ್ನು ಸಾಗಿಸ್ಕೊಂಡು ಹೋಗುವಂತಹ ಕಾರ್ಯವನ್ನು ಕೂಡ ಈ ಒಂದು ಸವೆತ ಕಾರ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನದಿಯ ಸವೆತ ಕಾರ್ಯ ಅಂತ ಅಂದಾಗ ಪ್ರಮುಖವಾಗಿ 2 ರೀತಿಯ ಸವೆತವನ್ನು ನೋಡ್ತೀವಿ. ಒಂದು ಭೌತಿಕ ಸವೆತ ಅಥವಾ ಇದನ್ನು ಮೆಕ್ಯಾನಿಕಲ್ ಎರೋಷನ್ ಅಂತ ಕರಿತೀವಿ, ಮತ್ತು ಇನ್ನೊಂದು ರಾಸಾಯನಿಕ ಸವೆತ, ಕೆಮಿಕಲ್ ಎರೋಷನ್ ಅಂತ. ಸೊ ಈ ರೀತಿಯಾಗಿ ಭೌತಿಕ ಸವೆತ ಮತ್ತು ರಾಸಾಯನಿಕ ಸವೆತ 2 ರೀತಿಯಾದಂತಹ ಸವೆತ ಕಾರ್ಯವನ್ನು ನಾವು ನೋಡ್ತೇವೆ. ಏನು ಭೌತಿಕ ಸವೆತ ಅಂದರೆ ಪ್ರಮುಖವಾಗಿ ನೀರಿನ ಒತ್ತಡ ಕ್ರಿಯೆಯಿಂದಾಗಿ ಶಿಲೆಗಳು ಸವೆತಕ್ಕೆ ಒಳಗಾಗುವಂಥದ್ದನ್ನು ನಾವು ಭೌತಿಕ ಸವೆತ, ಹೈಡ್ರಾಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ನೀರಿನ ಅತಿ ಹೆಚ್ಚು ಒತ್ತಡ ಪ್ರಕ್ರಿಯೆಯಿಂದಾಗಿ ಶಿಲೆಗಳು ಸವೆದು ಒಡೆದೋಗ್ತವೆ. ಇದನ್ನು ನಾವು ಭೌತಿಕ ಸವೆತ ಅಥವಾ ಮೆಕ್ಯಾನಿಕಲ್ ವೆದರಿಂಗ್ ಅಂತ ಕರೆಯುವಂಥದ್ದು. ಅದೇ ರೀತಿ ರಾಸಾಯನಿಕ ಸವೆತ, ಕೆಮಿಕಲ್ ಎರೋಷನ್ ಅಂದರೆ ಶಿಲೆಗಳಲ್ಲಿ ಕೆಲವೊಂದು ಖನಿಜಗಳು ಸುಲಭವಾಗಿ ನೀರಿಗೆ ಕರಗೋಗ್ತವೆ, ಅದನ್ನು ದ್ರಾವಣೀಕರಣ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಕೆಲವೊಂದು ಶಿಲೆಗಳು ವಿಭಜನೆಗೊಳ್ಳುತ್ತವೆ. ಅದೇ ರೀತಿಯಾಗಿ ಕೆಲವೊಮ್ಮೆ ತುಕ್ಕು ಹಿಡಿಯುವಂತಹ ಕಾರ್ಯ ಆಮ್ಲಜನಕ ಸಂಯೋಜನೆ ನೋಡಿದ್ವು. ಅಂದರೆ ಮಳೆಯ ನೀರು ಅಥವಾ ನೀರು ಆಮ್ಲಜನಕವನ್ನು ಹೊಂದಿದ್ದು ಇದು ಕಬ್ಬಿಣಾಂಶದ ಶಿಲೆಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದಾಗ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಇದನ್ನು ನಾವು ತುಕ್ಕು ಹಿಡಿಯುವಿಕೆ, ಈ ತುಕ್ಕು ಹಿಡಿಯುವಿಕೆ ಮತ್ತು ದ್ರಾವಣೀಕರಣ ಈ ರೀತಿಯಾದಂಥ ಒಂದು ಪ್ರಕ್ರಿಯೆಯನ್ನು ನಾವು ಇಲ್ಲಿ ರಾಸಾಯನಿಕ ಸವೆತಕ್ಕೆ ಪ್ರಮುಖ ಉದಾಹರಣೆಯಾಗಿ ಕೊಡಬಹುದು. ಸೊ ಈ ರೀತಿಯಾಗಿ ಶಿಲೆಗಳು ಸವೆತವನ್ನು ಹೊಂದುವಂಥದ್ದು.
ಸೊ ನಂತರ ಈ ನದಿಯ ಸವೆತಕಾರದಿಂದ ಅನೇಕ ವಿಭಿನ್ನವಾದಂತಹ ಭೂ ಸ್ವರೂಪಗಳು ನಿರ್ಮಾಣ ಆಗ್ತವೆ. ಬಹಳ ಪ್ರಮುಖವಾಗಿ ವಿ ಆಕಾರದ ಕಣಿವೆ, ವಿ ಶೇಪ್ಡ್ ವ್ಯಾಲಿ. ನಂತರ ಎರಡನೇದು ಕಂದರಗಳು, ಗಾರ್ಜಸ್ ಅಂತ ಹೇಳ್ತೀವಿ. ನಂತರ ಮೂರನೇದು ಐ ಆಕಾರದ ಕಣಿವೆ, ಐ ಶೇಪ್ಡ್ ವ್ಯಾಲೀಸ್. ನಂತರ ನಾಲ್ಕನೇದು ಮಹಾಕಂದರ, ಕ್ಯಾನಿಯನ್ ಅಂತ ಕರಿತೀವಿ. ಐದನೇದು ಕುಂಭ ಕುಳಿಗಳು, ಪಾಟ್ ಹೋಲ್ಸ್. ಆರನೇದು ಜಲಪಾತಗಳು, ವಾಟರ್ ಫಾಲ್ಸ್. ನಂತರ ಏಳನೇದು ನದಿಯ ಅಪಹರಣ, ರಿವರ್ ಕ್ಯಾಪ್ಚರ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನದಿಯ ಸವೆತಕಾರದಿಂದ ಅನೇಕ ವಿಭಿನ್ನವಾದಂತಹ ಭೂ ಸ್ವರೂಪಗಳು ನಿರ್ಮಾಣ ಆಗ್ತದೆ. ಈಗ ಮೊದಲನೇದು ನೋಡೋಣ, ವಿ ಆಕಾರದ ಕಣಿವೆ, ವಿ ಶೇಪ್ಡ್ ವ್ಯಾಲಿ ಅಂತ ಇದನ್ನು ಕರೆಯುವಂಥದ್ದು. ಸಾಮಾನ್ಯವಾಗಿ ನದಿಗಳು ಉಗಮವನ್ನು ಹೊಂದುವಂಥ ಪ್ರದೇಶ ಹೆಚ್ಚು ಎತ್ತರವಾದಂತಹ ಬೆಟ್ಟ ಗುಡ್ಡ ಅಥವಾ ಪರ್ವತ ಪ್ರದೇಶ. ನದಿಗಳು ಪರ್ವತ ಪ್ರದೇಶದಲ್ಲಿ ಹರಿಯುವಾಗ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ವೇಗ ಹೆಚ್ಚಾಗಿರುತ್ತೆ, ಹಾಗೂ ಇಳಿಜಾರಿನ ಪ್ರಮಾಣ ತುಂಬ ಹೆಚ್ಚಾಗಿರುತ್ತೆ. ಸೊ ಇಂತಹ ಕಡಿದಾದ ಇಳಿಜಾರಿನಲ್ಲಿ ನದಿ ಅತ್ಯಂತ ವೇಗವಾಗಿ ಹರಿಯುವಾಗ ತನ್ನ ಪಾತ್ರವನ್ನು ಹೆಚ್ಚು ಆಳವಾಗಿ ಕೊರೆಯುತ್ತೆ. ಅಂದರೆ ನದಿಗಳು ತಮ್ಮ ಪಾತ್ರವನ್ನು ಹೆಚ್ಚು ಆಳವಾಗಿ ಕೊರೆಯುವಂಥದ್ದು. ಇದನ್ನು ನಾವು ಊರ್ಧ್ವಮುಖ ಸವೆತ, ಲ್ಯಾಟ್ರಲ್ ಅಥವಾ ವರ್ಟಿಕಲ್ ಎರೋಷನ್ ಅಂತ ಕರಿತೀವಿ. ಸೊ ಇಲ್ಲಿ ನದಿ ತನ್ನ ಪಾತ್ರವನ್ನು ಅತ್ಯಂತ ಆಳವಾಗಿ ಕೊರೆಯೋದ್ರಿಂದ ಈ ಒಂದು ಕಣಿವೆ ನಿರ್ಮಾಣ ಆಗುತ್ತೆ. ಇದು ನೋಡೋದಕ್ಕೆ ಇಂಗ್ಲಿಷಿನ ವಿ ಆಕಾರದಲ್ಲೇ ಕಂಡು ಬರೋದ್ರಿಂದ ಇದನ್ನು ವಿ ಆಕಾರದ ಕಣಿವೆ ಅಂತಲೂ ಕೂಡ ನಾವು ಇದನ್ನು ಕರೆಯುವಂಥದ್ದು. ವಿ ಆಕಾರದ ಕಣಿವೆ ನಂತರ ಎರಡನೇ ಪ್ರಮುಖವಾದಂತಹ ಒಂದು ಭೂಸ್ವರೂಪ ಅಂತ ಹೇಳಿದರೆ ಅದು ಕಂದರಗಳು, ಗಾರ್ಜಸ್. ಅದು ನದಿಯ ಪಾತ್ರದಲ್ಲಿ ಕಡಿದಾದಂತಹ ಶಿಲಾಪಾರ್ಶ್ವವನ್ನು ಹೊಂದಿರುವ ಅತಿ ಆಳವಾದಂತಹ ಮತ್ತು ಕಿರಿದಾದ ಕಣಿವೆಯನ್ನು ನಾವು ಕಂದರ ಅಂತ ಹೇಳ್ತೀವಿ. ಅಂದರೆ ನದಿಯ ಪಾತ್ರದಲ್ಲಿ ಕಡಿದಾದಂತಹ ಪಾರ್ಶ್ವವನ್ನು ಹೊಂದಿರುವ ಅತಿ ಆಳವಾದಂತಹ ಮತ್ತು ಕಿರಿದಾದಂತಹ ಕಣಿವೆಗಳನ್ನು ನಾವು ಕಂದರಗಳು ಅಥವಾ ಗಾರ್ಜಸ್ ಅಂತ ಕರೆಯುವಂಥದ್ದು. ಪ್ರಮುಖವಾಗಿ ನದಿಗಳ ಊರ್ಧ್ವಮುಖ ಸವೆತದಿಂದಾಗಿ, ಲ್ಯಾಟ್ರಲ್ ಎರೋಷನ್ ಅಂತ ನಾವೇನು ಕರಿತೀವೋ, ಈ ಒಂದು ರೀತಿಯಾದಂತಹ ಸವೆತಕಾರದಿಂದ ಈ ಒಂದು ಕಂದರಗಳು ಉಂಟಾಗುವಂಥದ್ದು. ಬಹಳ ಪ್ರಮುಖವಾಗಿ ನಮ್ಮ ನರ್ಮದಾ ನದಿಯ ಕಂದರ ಮತ್ತು ಗಂಗೋತ್ರಿ ನದಿಯ ಕಂದರವನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ಕೊಡ್ಬೋದು. ನಂತರ ಮೂರನೆಯ ಒಂದು ಪ್ರಮುಖವಾದಂತಹ ಭೂಸ್ವರೂಪ ಅಂದರೆ ಐ ಆಕಾರದ ಕಣಿವೆ. ನದಿಯ ಪಾತ್ರದಲ್ಲಿ ಕಂಡುಬರುವಂತಹ ಅತ್ಯಂತ ಅಗಲವಾದಂತಹ ಹಾಗೂ ಕಡಿದಾದಂತಹ ಕಣಿವೆಗಳನ್ನು ನಾವು ಐ ಆಕಾರದ ಕಣಿವೆ ಅಂತ ಹೇಳ್ತೀವಿ. ಇದು ನೋಡೋದಕ್ಕೆ ಇಂಗ್ಲಿಷಿನ ಐ ಆಕಾರದ ರೀತಿಯಲ್ಲಿ ಈ ಕಣಿವೆಗಳು ಕಂಡು ಬರೋದ್ರಿಂದ ಇದನ್ನು ಐ ಆಕಾರದ ಕಣಿವೆ ಅಂತ ಕೂಡ ಕರೆಯುವಂಥದ್ದು. ಈ ಐ ಆಕಾರದ ಕಣಿವೆಗಳು ಕಂದರಗಳಿಗಿಂತಲೂ ಹೆಚ್ಚಿನ ಒಂದು ಆಳವನ್ನು ಹೊಂದಿರುತ್ತೆ. ನಂತರ ನಾಲ್ಕನೆಯ ಒಂದು ಪ್ರಮುಖ ಭೂಸ್ವರೂಪ ಅಂದರೆ ಮಹಾಕಂದರ, ಕ್ಯಾನಿಯನ್ಸ್. ಸೊ ಇಲ್ಲಿ ನದಿಯ ಒಂದು ಪಾತ್ರದಲ್ಲಿ ಅತ್ಯಂತ ಅಗಲವಾದ, ಆಳವಾದ ಹಾಗೂ ಕಡಿದಾದಂತಹ ಕಡಿದಾದ ಶಿಲಾಪಾರ್ಶ್ವವನ್ನು ಹೊಂದಿರುವಂತಹ ಒಂದು ಭೂಸ್ವರೂಪವನ್ನು ನಾವು ಮಹಾಕಂದರ ಅಂತ ಹೇಳುವಂಥದ್ದು. ಇದು ಈ ಕಂದರಗಳಿಗಿಂತಲೂ ಹೆಚ್ಚು ಆಳವಾಗಿರುತ್ತೆ, ಹೆಚ್ಚು ಅಗಲವಾಗಿರುತ್ತೆ ಹಾಗೂ ಕಡಿದಾದಂತಹ ಶಿಲಾಪಾರ್ಶ್ವವನ್ನು ಹೊಂದಿರುತ್ತೆ. ಈ ಒಂದು ಮಹಾಕಂದರಕ್ಕೆ ಬಹುಮುಖ್ಯ ಒಂದು ಉತ್ತಮ ಉದಾಹರಣೆ ಅಂದರೆ ನಮ್ಮ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡುಬರುವಂತಹ ಗ್ರ್ಯಾಂಡ್ ಕ್ಯಾನಿಯನ್. ಸೊ ಇದು ಕೊಲೆರಡೋ ನದಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರ ಏನಿದೆಯೋ ಇದು ಸುಮಾರು 446 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ, 29 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ, ಸುಮಾರು 6000 ಅಡಿಗಳಷ್ಟು ಆಳವಾಗಿದ್ದು ಈ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರ ನಿರ್ಮಾಣ ಆಗೋದಕ್ಕೆ ಸುಮಾರು 6 ಮಿಲಿಯನ್ ವರ್ಷಗಳ ಒಂದು ಅವಧಿಯನ್ನು ತೆಗೆದುಕೊಂಡಿದೆ. ನಂತರ ಐದನೆಯ ಪ್ರಮುಖವಾದಂತಹ ಭೂಸ್ವರೂಪ ಅಂದರೆ ಕುಂಭ ಕುಳಿಗಳು, ಪಾಟ್ ಹೋಲ್ಸ್. ನದಿಗಳ ಪಾತ್ರದಲ್ಲಿ ಶಿಲಾಮಯವಾದಂತಹ ತಳಭಾಗವನ್ನು ನಾವು ನೋಡ್ತೇವೆ. ಈ ಶಿಲಾಮಯವಾದಂತಹ ತಳಭಾಗದಲ್ಲಿ ನದಿಗಳ ಒಂದು ಸವೆತಕಾರದಿಂದ ಅನೇಕ ರೀತಿಯಾದಂತಹ ಕುಂಭ ಕುಳಿ ಭೂಸ್ವರೂಪಗಳು ನಿರ್ಮಾಣ ಆಗ್ತದೆ. ಅಂದರೆ ನದಿ ತನ್ನೊಡನೆ ಅನೇಕ ರೀತಿಯ ವಸ್ತುಗಳನ್ನು ಸಾಗಿಸ್ಕೊಂಡು ಬರುತ್ತೆ. ಬಹಳ ಪ್ರಮುಖವಾಗಿ ವರ್ಟ್ಗಳಾಗ್ಬೋದು, ಕಲ್ಲುಗುಂಡುಗಳಾಗ್ಬೋದು, ಶಿಲಾಚೂರುಗಳಾಗ್ಬೋದು, ಮರಳಾಗ್ಬೋದು. ಸೊ ಎಲ್ಲ ವಸ್ತುಗಳು ಶಿಲಾಮಯವಾದಂತಹ ನದಿಯ ತಳಭಾಗದಲ್ಲಿ ಸೇರಿಕೊಂಡು ಅಲ್ಲಿ ನಿರಂತರವಾಗಿ ಈ ಶಿಲಾಭಾಗವನ್ನು ಉಜ್ಜಲು ಬಿಡುವಂತಹ ಒಂದು ಕಾರ್ಯ, ಘರ್ಷಿಸುವಂತಹ ಕಾರ್ಯದಿಂದ ಆ ಶಿಲಾಭಾಗದ ಚಿಕ್ಕ ಒಂದು ಕುಳಿ ಉಂಟಾಗುತ್ತೆ. ಆ ಕುಳಿಯಲ್ಲಿ ಈ ರೀತಿಯಾದಂತಹ ಶಿಲಾಚೂರುಗಳು ಸೇರಿಕೊಂಡು ನಿರಂತರವಾಗಿ ಸುರುಳಿ ಆಕಾರ ಸುತ್ತೋದ್ರಿಂದ ಒಂದು ರೀತಿ ಗ್ರೈಂಡಿಂಗ್ ರೀತಿಯಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಕಂಡುಬರುತ್ತೆ. ಸೊ ಆ ಕಾರಣದಿಂದಾಗಿ ಈ ಶಿಲಾಮಯ ತಳಭಾಗದಲ್ಲಿ ದೊಡ್ಡದಾದಂತಹ ಒಂದು ಕುಳಿಗಳು ಉಂಟಾಗುತ್ತೆ. ಇದು ನೋಡೋದಕ್ಕೆ ಮಡಿಕೆಯ ರೀತಿಯಲ್ಲಿ ಕುಂಭ ರೀತಿಯಲ್ಲಿ ದೊಡ್ಡದಾದಂಥ ಕುಳಿಗಳು ಉಂಟಾಗ್ತವೆ. ಆ ಕಾರಣಕ್ಕೆ ಇದನ್ನು ಕುಂಭ ಕುಳಿಗಳು ಅಂತ ನಾವು ಕರೆಯುವಂಥದ್ದು. ನಮ್ಮ ಕಾವೇರಿ ನದಿಯ
ಮೇಕೆದಾಟು ಪ್ರದೇಶದಲ್ಲಿ ಈ ರೀತಿಯಾದ ಕುಂಭಕುಳಿಗಳನ್ನು ಮತ್ತು ಹೊಗೇನಕಲ್ ಫಾಲ್ಸ್ ಇಲ್ಲಿ ಈ ರೀತಿಯಾದಂಥ ಕುಂಭಕುಳಿನ ಹೆಚ್ಚಿನ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ನಂತರ ಜಲಪಾತಗಳು, ವಾಟರ್ ಫಾಲ್ಸ್ ಅಂದರೆ ನದಿಯ ಪಾತ್ರದಲ್ಲಿ ಹೆಚ್ಚು ಎತ್ತರವಾದಂತಹ ಪ್ರದೇಶದಿಂದ ನೀರು ಧುಮುಕುವುದನ್ನು ನಾವು ಜಲಪಾತ ಅಂದರೆ ಎತ್ತರವಾದಂತಹ ಭಾಗದಿಂದ ನೀರು ಧುಮುಕುವಂತಹ ಭೂಸ್ವರೂಪವನ್ನು ಅಥವಾ ಭೂ ಸಾದೃಶ್ಯವನ್ನು ನಾವು ಜಲಪಾತಗಳು ಅಥವಾ ವಾಟರ್ ಫಾಲ್ಸ್ ಅಂತ ಹೇಳ್ತೇವೆ. ಇದರ ನಿರ್ಮಾಣಕ್ಕೆ ಪ್ರಮುಖವಾದಂತಹ ಕಾರಣ ಅಂದರೆ ಶಿಲೆಗಳ ಕಾಠಿಣ್ಯತೆ. ನದಿ ಹರಿಯುವಾಗ ನದಿಯ ಪಾತ್ರದಲ್ಲಿ ಕಠಿಣವಾದಂತಹ ಭೂಸ್ವರೂಪಗಳು ಇರ್ತವೆ, ಮೃದುವಾದಂತಹ ಭೂಸ್ವರೂಪಗಳು ಕೂಡ ಇರ್ತವೆ. ಕಠಿಣವಾದಂತಹ ಭೂಸ್ವರೂಪಗಳು ಬಹಳ ಬೇಗ ಸವೆತಕ್ಕೆ ಒಳಗಾಗುವುದಿಲ್ಲ, ಆದರೆ ಮೃದುವಾದಂತಹ ಭೂಸ್ವರೂಪಗಳು ಬಹಳ ಬೇಗ ಸವೆತಕ್ಕೆ ಒಳಗಾಗ್ತವೆ. ಸೊ ಯಾವಾಗ ಈ ಮೃದುವಾದಂತಹ ಶಿಲಾಭಾಗವನ್ನು ಹೊಂದಿರುವ ಭೂಭಾಗ ಬಹಳ ಬೇಗ ಸವೆತಕ್ಕೆ ಒಳಗಾಗುತ್ತೋ ಅಂತಹ ಭಾಗದಲ್ಲಿ ನದಿಯ ನೀರು ಎತ್ತರವಾದಂತಹ ಭಾಗದಿಂದ ಮೇಲ್ಭಾಗಕ್ಕೆ ಧುಮುಕುತ್ತೆ. ಈ ರೀತಿಯ ಎತ್ತರವಾದ ಭಾಗದಿಂದ ನದಿಯ ನೀರು ಕೆಳಮುಖವಾಗಿ ಧುಮುಕುವಂತಹ ಒಂದು ಭೂ ಸ್ವರೂಪವನ್ನೇ, ಭೂ ಸಾದೃಶ್ಯವನ್ನೇ ನಾವು ಜಲಪಾತಗಳು ಅಥವಾ ವಾಟರ್ ಫಾಲ್ಸ್ ಅಂತ ಕರೆಯುವಂಥದ್ದು. ಸೊ ಇಲ್ಲಿ ನಮ್ಮ ಸುತ್ತಮುತ್ತ ಅನೇಕ ಜಲಪಾತವನ್ನು ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಈ ಶರಾವತಿ ನದಿಯಿಂದ ನಿರ್ಮಾಣ ಆಗಿರುವಂತಹ ಜೋಗ್ ಜಲಪಾತ ಆಗಿರ್ಬೋದು, ಅಥವಾ ಪ್ರಪಂಚದಲ್ಲಿ ನೋಡಿದಾಗ ಏಂಜಲ್ ಜಲಪಾತ, ವೆನಿಜುವೆಲಾದಲ್ಲಿ ಚುರನ್ ನದಿಯಿಂದ ನಿರ್ಮಾಣ ಆಗಿರುವಂತಹ ಏಂಜಲ್ ಜಲಪಾತ ಆಗಿರ್ಬೋದು, ಅಥವಾ ಈ ಒಂದು ನಯಾಗರ ವಾಟರ್ ಫಾಲ್ಸ್ ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಈ ಒಂದು ಕೊಲೆರಡೋ ನದಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಸೇಂಟ್ ಲಾರೆನ್ಸ್ ನದಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ನಯಾಗರ ವಾಟರ್ ಫಾಲ್ಸ್. ಅದೇ ರೀತಿ ವಿಕ್ಟೋರಿಯಾ ಜಲಪಾತ ಜಾಂಬೆಜಿ ನದಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ವಿಕ್ಟೋರಿಯಾ ಫಾಲ್ಸ್ ಪ್ರಮುಖವಾಗಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ಈ ದೇಶಗಳ ಒಂದು ಭಾಗದಲ್ಲಿ ಇದನ್ನು ನಾವು ಕಾಣ್ತೇವೆ. ಸೊ ಈ ರೀತಿಯಾಗಿ ನಮ್ಮ ಸುತ್ತಮುತ್ತ ಅನೇಕ ಜಲಪಾತವನ್ನು ನಾವು ಕಾಣ್ತೇವೆ. ಈ ಜಲಪಾತಗಳು ಕೂಡ ನದಿಯ ಸವೆತ ಕಾರಣದಿಂದ ಆಗಿರುವಂತಹ ಪ್ರಮುಖ ಭೂಸ್ವರೂಪ ಅಂತ ನಾವು ಹೇಳ್ಬೋದು. ನಂತರ ಕಂಡುಬರುವಂತಹ ಒಂದು ಭೂಸ್ವರೂಪ ಅಂದರೆ ನದಿಯ ಅಪಹರಣ, ರಿವರ್ ಕ್ಯಾಪ್ಚರ್ ಅಂತ ಹೇಳ್ತೀವಿ. ಅಂದರೆ ನದಿಯ ಹಿಮ್ಮುಖ ಸವೆತದಿಂದಾಗಿ ನಿರ್ಮಾಣ ಆಗುವಂಥ ಪ್ರಮುಖ ಭೂಸ್ವರೂಪ. ಅಂದರೆ ಎತ್ತರವಾದಂತಹ ಭಾಗದಲ್ಲಿ ಎರಡೂ ಕಡೆ ಹರಿಯುವಂತಹ ಒಂದು ನದಿ ವ್ಯೂಹಗಳಿದ್ದಾಗ ಹೆಚ್ಚು ಪ್ರಭಾವವನ್ನು ಹೊಂದಿರುವಂಥ ನದಿ ಅಂದರೆ ಹೆಚ್ಚು ಎತ್ತರದಲ್ಲಿ ಎರಡೂ ಕಡೆ ಹರಿಯುವಂತಹ ನದಿ ವ್ಯೂಹಗಳು ಇದ್ದಾಗ ಪ್ರಬಲವಾದಂತಹ ನದಿ ಹಿಮ್ಮುಖವಾಗಿ ಸವೆತವನ್ನು ಹೊಂದಿ ಮತ್ತೊಂದು ಭಾಗದಲ್ಲಿ ಹರಿಯುವಂತಹ ನದಿಯನ್ನು ಕೂಡ ತನ್ನ ಕಡೆಗೆ ಸೆಳೆಕೊಂಡು ಹರಿಯೋದಕ್ಕೆ ಶುರುವಾಗುತ್ತೆ. ಇದನ್ನು ನಾವು ನದಿಯ ಅಪಹರಣ ಅಂತ ಕರಿತೇವಂಥದ್ದು. ಉದಾಹರಣೆ, ನಮ್ಮ ಭಾರತದಲ್ಲಿ ತೀಸ್ತಾ ನದಿಯನ್ನು ಇದಕ್ಕೆ ಉತ್ತಮ ಉದಾಹರಣೆಗೆ ಕೊಡ್ಬೋದು. ತೀಸ್ತಾ ನದಿ ಈ ಹಿಂದೆ ನಮ್ಮ ಗಂಗಾ ನದಿಯ ಉಪನದಿಯಾಗಿತ್ತು. ತೀಸ್ತಾ ನದಿ ಈ ಹಿಂದೆ ಗಂಗಾ ನದಿಯ ಉಪನದಿಯಾಗಿತ್ತು, ಈಗ ಅದು ಬ್ರಹ್ಮ ನದಿಯ ಉಪನದಿಯಾಗಿದೆ. ಪ್ರಮುಖವಾದಂಥ ಕಾರಣ ಅಂದರೆ ಈ ಒಂದು ನದಿಯ ಅಪಹರಣ. ಸೊ ಇದಿಷ್ಟು ನದಿಯ ಸವೆತಕಾರದಿಂದ ಆದಂತಹ ಭೂಸ್ವರೂಪಗಳು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ನಗ್ನೀಕರಣದ ಕರ್ತೃಗಳು ಹಾಗೂ ನಗ್ನೀಕರಣದ ಕರ್ತೃವಾಗಿ ನದಿಯ ಕಾರ್ಯ, ಅದರಲ್ಲೂ ಪ್ರಮುಖವಾಗಿ ನದಿಯ ಸವೆತಕಾರದಿಂದ ಆದಂತಹ ಭೂಸ್ವರೂಪಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಅನುಮಾನಗಳು, ಗೊಂದಲಗಳು ಉಂಟಾದರೆ ಈ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರನ್ನು ಸಂಪರ್ಕ ಮಾಡಿ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಕಡ್ಡಾಯವಾಗಿ ಉತ್ತರವನ್ನು ಬರೆದು ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರಿಗೆ ಸಲ್ಲಿಸಬೇಕು. ಪ್ರಶ್ನೆಗಳು: ಮೊದಲನೆಯ ಪ್ರಶ್ನೆ, ಭೂನಗ್ನೀಕರಣದ ಯಾವುದಾದರೂ ಎರಡು ಕರ್ತೃಗಳನ್ನು ತಿಳಿಸಿ. ಭೂನಗ್ನೀಕರಣದ ಯಾವುದಾದರೂ ಎರಡು ಕರ್ತೃಗಳನ್ನು ತಿಳಿಸಿ. ಎರಡನೆಯ ಪ್ರಶ್ನೆ, ನದಿಯ ಸವೆತಕಾರದಿಂದಾದ ಯಾವುದಾದರೂ ಎರಡು ಭೂಸ್ವರೂಪಗಳನ್ನು ಹೆಸರಿಸಿ. ನದಿಯ ಸವೆತಕಾರದಿಂದಾದ ಯಾವುದಾದರೂ ಎರಡು ಭೂಸ್ವರೂಪಗಳನ್ನು ಹೆಸರಿಸಿ. ಮೂರನೆಯ ಪ್ರಶ್ನೆ, ಮಹಾಕಂದರ ಎಂದರೇನು? ಉದಾಹರಣೆ ಕೊಡಿ. ಮಹಾಕಂದರ ಎಂದರೇನು? ಉದಾಹರಣೆ ಕೊಡಿ. ನಾಲ್ಕನೆಯ ಪ್ರಶ್ನೆ, ಕುಂಭಕುಳಿಗಳು ಹೇಗೆ ನಿರ್ಮಾಣಗೊಳ್ಳುತ್ತವೆ? ಕುಂಭಕುಳಿಗಳು ಹೇಗೆ ನಿರ್ಮಾಣಗೊಳ್ಳುತ್ತವೆ? ಕೊನೆಯ ಪ್ರಶ್ನೆ, ನದಿಯ ಅಪಹರಣ ಎಂದರೇನು? ನದಿಯ ಅಪಹರಣ ಎಂದರೇನು? ಎಲ್ಲರಿಗೂ ಧನ್ಯವಾದಗಳು.